ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ ಇದು ನಮ್ಮ ಬೆಂಗಳೂರಿನಲ್ಲಿರುವ ಅತ್ಯದ್ಭುತವಾದ ಜೈವಿಕ ಉದ್ಯಾನವನ. ಇವತ್ತಿನ ಈ ವಿಡಿಯೋದಲ್ಲಿ ಸಫಾರಿ ಎಕ್ಸ್ಪೀರಿಯನ್ಸ್ ಮತ್ತು ಯಾವ ಪ್ರಾಣಿಗಳಿವೆ ನೋಡೋಣ ಬನ್ನಿ. ವಿಡಿಯೋನ ತಪ್ಪದೆ ಕಡೆವರೆಗೂ ನೋಡಿ. ಬನ್ನಿ ಜರ್ನಿನ ಸ್ಟಾರ್ಟ್ ಮಾಡೋಣ. ಜರ್ನಿನ ಶೆಲ್ ಪೆಟ್ರೋಲ್ ಪಂಪಿಂದ ಸ್ಟಾರ್ಟ್ ಮಾಡಿದೆ. ಗಾಡಿಗೆ ಡೀಸೆಲ್ ಹಾಕ್ಸ್ಕೊಂಡು ಹಾಗೆ ಏರ್ ಚೆಕ್ ಮಾಡಿಸ್ಕೊಂಡು ಹೊರಟೆ. ನಾನು ಹೊರಟಿದ್ದು ಯಲಹಂಕ ಸೈಡಿಂದ. ಹಾಗಾಗಿ ಜಾಲಹಳ್ಳಿಗೆ ಬಂದು ಅಲ್ಲಿಂದ ನೈಸ್ ರೋಡ್ ಕನೆಕ್ಟ್ ಆದ. ನೈಸ್ ರೋಡಿಂದ 1 ಅವರ್ ಇತ್ತು. ನೈಸ್ ರೋಡ್ ವ್ಯೂ ತುಂಬಾ ಚೆನ್ನಾಗಿತ್ತು. ನೋಡಿ ಈಗಿತ್ತು ವ್ಯೂ. 1 ಅವರ್ ಡ್ರೈವ್ ಆಯಿತು. ಇವಾಗ ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ಗೆ ರೀಚ್ ಆದ್ವಿ. ಇದು ಪಾರ್ಕಿಂಗ್ ಏರಿಯಾ ನೋಡಿ. ಕಾರ್ಗೆ ಮತ್ತೆ ಬೈಕ್ಗೆ ಸಪ್ರೇಟ್ ಇದೆ. ತುಂಬಾ ದೊಡ್ಡದಾಗಿ ಮಾಡಿದ್ದಾರೆ. ಅಲ್ಲಿಂದ ಮುಂದೆ ಹಾಗೆ ಬಂದ್ರೆ ಇದು ಬಸ್ ಸ್ಟ್ಯಾಂಡು. ಸೊ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಲ್ಲಿ ಬಂದ್ರೆ ನೀವು ಇಲ್ಲಿ ಬಂದು ಇಳಿತೀರಾ. ಇಲ್ಲಿಂದ ಸೀದಾ ಹಾಗೆ ಒಳಗೆ ಹೋದ್ರೆ ಹೋಟೆಲ್ ಒಳಗಡೆಯಿಂದ ಎಂಟ್ರಿ ಸಿಗುತ್ತೆ ನಿಮ್ಗೆ. ಸೊ ಹೋಟೆಲ್ ಒಳಗಡೆಯಿಂದ ಹೋದ್ಮೇಲೆ ಅಲ್ಲೇ ಸಫಾರಿ ಬಸ್ಗಳು ನಿಂತಿರುತ್ತೆ. ಇದೇ ಸಫಾರಿ ಬಸ್ ಅಲ್ಲಿ ನಾವು ಜರ್ನಿ ಮಾಡೋದು ಇವಾಗ ಸಫಾರಿಗೆ. ಸೊ ಹಾಗೆ ಸ್ವಲ್ಪ ಮುಂದೆ ಹೋದ್ರೆ ಮೇನ್ ಗೇಟ್ ಹತ್ರ ಹೋಗಿ ಎಂಟ್ರಿ ತಗೊಬೇಕು. ಇದೇ ಮೇನ್ ಗೇಟ್ ನೋಡಿ. ಇಲ್ಲಿ ಸಫಾರಿ ಮತ್ತೆ ಝೂ ಅಂತ 2 ಬೋರ್ಡ್ ಇದೆ. ನಾನು ಫಸ್ಟ್ ಸಫಾರಿ ಹೋಗ್ತಾ ಇರೋದ್ರಿಂದ ಸಫಾರಿ ಎಂಟ್ರಿ ತೊಗೊಂಡೆ. ಸೊ ನೀವು ಆನ್ಲೈನಲ್ಲೂ ಟಿಕೆಟ್ ಬುಕ್ ಮಾಡ್ಬೋದು ಅಥವಾ ಇಲ್ಲೂ ಬಂದು ತೊಗೊಬೋದು. ಸೊ ನಾನು ಆನ್ಲೈನಲ್ಲೇ ಟಿಕೆಟ್ ಬುಕ್ ಮಾಡಿದ್ರಿಂದ ನನಗೆ QR ಕೋಡ್ ವಾಟ್ಸಪ್ಪಲ್ಲಿ ಬಂದಿತ್ತು. ಸೊ ಆ QR ಕೋಡ್ನ ಇಲ್ಲಿ ಸ್ಕ್ಯಾನ್ ಮಾಡಿ ಹಾಗೆ ಒಳಗೆ ಹೋಗಬೇಕು. ಹಾಗೆ ಸ್ವಲ್ಪ ಲೆಫ್ಟ್ ತೊಗೊಂಡ್ರೆ ಸೀದಾ ಇಲ್ಲೊಂದು ಎಂಟ್ರಿ ಗೇಟ್ ಇರುತ್ತೆ. ಇಲ್ಲೂ QR ಕೋಡ್ನ ಸ್ಕ್ಯಾನ್ ಮಾಡಿ ಒಳಗೆ ಹೋಗಬೇಕು. ಜನ ತುಂಬ ಇದ್ದರೆ ಇಲ್ಲಿ ಏರಿಯಾ ಇದೆ ನೋಡಿ. ಸೊ ಇಲ್ಲಿ ಗ್ರೂಪ್ ವೈಸ್ ಕೂರಿಸ್ತಾರೆ. ಇದಾದಮೇಲೆ ಒಂದೊಂದೇ ಗ್ರೂಪ್ ಒಳಗೆ ಬಿಡ್ತಾರೆ. ಸೊ ಇವತ್ತೇನು ಸಫಾರಿ ಅಷ್ಟು ಜನ ಇರಲಿಲ್ಲ. ನಾವು ಗ್ರೂಪಲ್ಲಿ ಸೀದಾ ಬಸ್ ನಿಂತಿತ್ತು, ಅಲ್ಲಿ ರೆಡಿ ಇತ್ತು. ನಾನು ನನ್ನ ಅಣ್ಣ ಹಾಗೆ ಬಸ್ ಹತ್ತಿದ್ವಿ. ಸೊ ಸೀಟು ಎಲ್ಲ ಖಾಲಿ ಆಗಿಬಿಟ್ಟಿತ್ತು, ಫಿಲ್ ಆಗಿಬಿಟ್ಟಿತ್ತು. ಬಸ್ ಫುಲ್ ಇದ್ದಿದ್ದರಿಂದ ಒಂದು 2-3 ಮಿನಿಟ್ಸಲ್ಲಿ ಬಸ್ ಹೊರಡ್ತು. ಸೊ ಯೂಶಲಿ ನೀವು ಸಫಾರಿಗೆ ಟಿಕೆಟ್ ತೊಗೊಂಡ್ರೆ ಸೊ ಕಾಂಬೋ ಥರ ಕೊಡ್ತಾರೆ. ಒಂದು ಝೂಗೆ ಮತ್ತು ಬಟರ್ಫ್ಲೈ ಪಾರ್ಕಿಗೆ ನೀವು ಆ್ಯಡ್ ಆನ್ ಮಾಡಬೇಕು. ಹೋಗ್ಬೇಕಂದ್ರೆ ಇಲ್ಲಿ ಲೆಫ್ಟ್ ಸೈಡ್ ಇರೋದೇ ಬಟರ್ಫ್ಲೈ ಪಾರ್ಕು. ಸಫಾರಿ ಮುಗಿಸ್ಕೊಂಡು ಬಂದು ಝೂಗೆ ಮತ್ತು ಬಟರ್ಫ್ಲೈ ಪಾರ್ಕ್ಗೆ ಯಾವುದಕ್ಕೆ ಹೋಗ್ಬೇಕು ನೀವು ಸೆಲೆಕ್ಟ್ ಮಾಡ್ಕೊಬೇಕು. ಸೊ ಸಫಾರಿದು ಮೇನ್ ಎಂಟ್ರಿ ಗೇಟಿಂದ ಕ್ರಾಸ್ ಆಗಿ ಸೊ ಹಾಗೆ ಒಂದು 6-7 ಮಿನಿಟ್ಸ್ ಜರ್ನಿ ಇತ್ತು. ತುಂಬ ಚೆನ್ನಾಗಿತ್ತು ಜರ್ನಿ. 6-7 ಮಿನಿಟ್ಸ್. ಅದಾದಮೇಲೆ ನಮಗೆ ಫಸ್ಟ್ ಪಾಯಿಂಟ್ ಸಿಕ್ಕಿದೆ ಡಿಯರ್ ಪಾಯಿಂಟ್. ಜಿಂಕೆ ಪಾಯಿಂಟ್ ಸಿಕ್ತು. ತುಂಬ ಚೆನ್ನಾಗಿತ್ತು. ಇಲ್ಲಿ ತುಂಬ ಜಿಂಕೆಗಳಿದ್ವು. ನಾರ್ಮಲ್ ಡಿಯರ್ಸ್ ಮತ್ತು ಸಾಂಬಾರ್ ಡಿಯರ್ ಇತ್ತು. ಇಲ್ಲಿ ಬಸ್ನ ಒಂದು 3-4 ಮಿನಿಟ್ಸ್ ಸ್ಟಾಪ್ ಮಾಡಿದರು ಜಿಂಕೆಗಳನ್ನ ನೋಡೋಕ್ಕೆ. ಸೊ ಹಾಗೆ ನೋಡಿಕೊಂಡು ಮುಂದೆ ಹೊರಟ್ವಿ. ಅನಿಮಲ್ ಸೈಟಿಂಗ್ ತುಂಬ ಚೆನ್ನಾಗಿತ್ತು. ಹಾಗೆ ಒಂದು 3-4 ಪಾಯಿಂಟ್ಸಲ್ಲಿ ಮತ್ತೆ ಜಿಂಕೆಗಳು ಕಾಣಿಸಿದ್ವು. ಈ ಸತಿ ಡ್ರೈವರ್ ಏನು ನಿಲ್ಲಿಸಲಿಲ್ಲ. ಸೊ ಹಾಗೆ ಮುಂದೆ ಹೋದ್ವಿ. ನೆಕ್ಸ್ಟು ಇದು ಆ್ಯಕ್ಚುಲಿ ಝೋನ್ ವೈಸ್ ಮಾಡಿದ್ದಾರೆ. ಏನಂದರೆ ಜಿಂಕೆಗೆ ಒಂದು ಝೋನು, ಅದಾದಮೇಲೆ ಎಲಿಫೆಂಟ್ಸ್ಗೆ ಒಂದು ಝೋನು, ಅದಾದಮೇಲೆ ಕರಡಿಗಳಿಗೆ ಒಂದು ಝೋನು, ಚಿರತೆಗೆ, ಅದಾದಮೇಲೆ ಲಯನ್, ಅದಾದಮೇಲೆ ಟೈಗರ್. ಸೊ ಇವಾಗ ನಾವು ಎಲಿಫೆಂಟ್ ಝೋನ್ಗೆ ಎಂಟ್ರ್ ಆಗ್ತಿದ್ದೀವಿ. ಇವಾಗ ನಾವು ಎಲಿಫೆಂಟ್ ಝೋನಲ್ಲಿದ್ದೀವಿ. ಹಾಗೆ ನೋಡಿ ಎಲಿಫೆಂಟ್ಸ್ ಆಲ್ಮೋಸ್ಟ್ ಅಲ್ಲೆಲ್ಲ ರೈಟ್ ಸೈಡ್ ಮತ್ತು ಲೆಫ್ಟ್ ಸೈಡ್ ಫುಲ್ ಇದ್ದಾವೆ. ಈ ಎಲಿಫೆಂಟ್ಸ್ನ ನೋಡ್ಕೊಂಡು ಹಾಗೆ ಸ್ವಲ್ಪ ಮುಂದೆ ಹೋದ್ವಿ. 1 or 2 ಮಿನಿಟ್ಸ್ ಡ್ರೈವ್ ಅಷ್ಟೇ. ಸ್ವಲ್ಪ ಮುಂದೆ ಹೋದ ತಕ್ಷಣ ಅಲ್ಲಿ ಒಂದು ಗ್ರೂಪ್ ಆಫ್ ಆನೆಗಳೇ ಇತ್ತು. ಅಲ್ಲಿ ಈ ಎಲಿಫೆಂಟ್ಸ್ ಗ್ರೂಪ್ ತುಂಬ ಚೆನ್ನಾಗಿತ್ತು. ಜಾಸ್ತಿ ಎಲಿಫೆಂಟ್ಸ್ ಇತ್ತು, ನೋಡೋಕ್ಕೂ ಸಿಕ್ತು. ಆಮೇಲೆ ಪಕ್ಕದಲ್ಲೇ ಕೆರೆ ಇದ್ದಿದ್ದರಿಂದ ತುಂಬ ಚೆನ್ನಾಗಿತ್ತು ವ್ಯೂ ಕೂಡ. ಸೊ ಎಲಿಫೆಂಟ್ಸ್ ನೋಡ್ಕೊಂಡು ಹಾಗೆ ಮುಂದೆ ಹೋದಾಗ ನೆಕ್ಸ್ಟ್ ಬಂದಿದೆ ಕರಡಿ ಝೋನು. ಸೊ ಬೇಸಿಕಲಿ ಇಲ್ಲಿ ಎವ್ರಿ ಝೋನ್ಗೂ ಗೇಟ್ಸ್ ಇದ್ದಾವೆ. ಸೊ ಈ ಗೇಟ್ನ ದಾಟಿ ಇವಾಗ ಹೊಲ್ಟ್ ಮೇಲೆ ಕರಡಿ ಝೋನ್ ಇದು.
ಸೊ ಇಲ್ಲೂ ಸ್ವಲ್ಪ ಲೆಫ್ಟ್ ಸೈಡು ಜಿಂಕೆಗಳಿತ್ತು ಒಂದಷ್ಟು. ಅದಾದಮೇಲೆ ಅಲ್ಲಿಂದ ನೋಡ್ಕೊಂಡು ಹೊರಟ್ವಿ. ಕರಡಿನ ಹುಡುಕ್ಬೇಕಾದ್ರೆ ಲೆಫ್ಟ್ ಸೈಡೇ ಒಂದು ಫಾರೆಸ್ಟ್ ಒಳಗಡೆ ಕರಡಿ ಓಡಾಡ್ತಿತ್ತು. ಡ್ರೈವರ್ ನೋಡಿ ನಿಲ್ಸಿದ್ರು. ಕರಡಿ ಆ್ಯಕ್ಚುಲಿ ಆ ಕಡೆಗೆ ಈ ಕಡೆಗೆ ವಾಕಿಂಗ್ ಮಾಡ್ತಿತ್ತು. ಅದನ್ನ ನೋಡ್ಕೊಂಡು ಹಾಗೆ ಸ್ವಲ್ಪ ಮುಂದೆ ಹೊರಟ್ವಿ. ಹಾಗೆ ಒಂದು ಸ್ವಲ್ಪ ಮುಂದೆ ಬಂದಾಗ ಎಲ್ಲ ಬಸ್ಸಲ್ಲಿದ್ದವರೆಲ್ಲ ಎದ್ದು ನಿಂತ್ಕೊಂಡು ನೋಡ್ತಿದ್ರು. ಏನು ಇದು ಅಂತ ನೋಡಿದ್ರೆ ಕರಡಿ ಅಲ್ಲೇ ಮಲಗಿತ್ತು ರೋಡ್ ಪಕ್ಕನೇ. ಇದು ತುಂಬ ಚೆನ್ನಾಗಿತ್ತು, ಹತ್ರದಿಂದನೇ ನೋಡೋಕೆ ಸಿಕ್ತು ಇದು. ಆಮೇಲೆ ಅಲ್ಲೇ ರೈಟ್ ಸೈಡ್ ಸ್ವಲ್ಪ ಮುಂದೆನೇ ಕರಡಿದು ಹೌಸ್ ಥರ ಮಾಡಿದರು. ಸೊ ಅಲ್ಲಿ ಒಂದು 4-5 ಕರಡಿಗಳಿತ್ತು. ಇನ್ನೊಂದು ಕರಡಿ ಇಲ್ಲಿ ಡ್ಯಾನ್ಸ್ ಮಾಡ್ತಿತ್ತು. ಇದನ್ನು ನೋಡಿ ತುಂಬ ಎಂಜಾಯ್ ಮಾಡಿದ್ರು ನಮ್ಮ ಬಸ್ಸಲ್ಲಿರೋರೆಲ್ಲ. ನಾವು ಎಂಜಾಯ್ ಮಾಡಿದ್ವಿ, ತುಂಬ ಚೆನ್ನಾಗಿತ್ತು. ಕರಡಿ ಝೋನ್ ಮುಗಿಸ್ಕೊಂಡು ನೆಕ್ಸ್ಟ್ ಸಿಕ್ಕಿದೆ ನಮಗೆ ಲೆಪರ್ಡ್ ಝೋನು. ಲೆಪರ್ಡ್ ಝೋನ್ ಎಂಟ್ರಾದ ತಕ್ಷಣ ಡ್ರೈವರ್ ಶೌಟ್ ಮಾಡ್ತಿದ್ರು ಎಲ್ಲರೂ ವಿಂಡೋ ಕ್ಲೋಸ್ ಮಾಡಿ ಅಂತ. ಬಿಕಾಸ್ ಇಲ್ಲಿ ಸ್ವಲ್ಪ ಲೆಪರ್ಡ್ದು ರೀಸೆಂಟಾಗೆಲ್ಲ ಇನ್ಸಿಡೆಂಟ್ ಆಗಿದೆ. ಲೆಪರ್ಡ್ ಸೀದಾ ಬಸ್ ಮೇಲೆ ಜಂಪ್ ಮಾಡಿ ಒಳಗೆಲ್ಲ ಕೈ ಹಾಕುತ್ತೆ. ಸೊ ಅದಕ್ಕೆ ಆ ಇನ್ಸಿಡೆಂಟ್ ಆಗಿದ್ದರಿಂದ ಅವರು ವಿಂಡೋ ಕ್ಲೋಸ್ ಮಾಡೋಕ್ಕೆ ಹೇಳ್ತಿದ್ರು. ಲೆಪರ್ಡ್ಗೆ 2 ಗೇಟ್ಸ್ ಇತ್ತು. ಸೊ 2 ಗೇಟ್ಸ್ನು ಕ್ರಾಸ್ ಮಾಡಿ ನೆಕ್ಸ್ಟು ಹೋದ್ವಿ. ಆಮೇಲೆ 2 ಬಸ್ಗಳು ಫ್ರಂಟ್ ನಿಂತಿತ್ತು. ಏನಕ್ಕೆ ಇಲ್ಲಿ ನಿಂತಿದ್ರೆ ಅಂತ ನೋಡಿದ್ರೆ ಸ್ವಲ್ಪ ನಮ್ಮ ಫ್ರಂಟ್ ಬಸ್ ಸ್ವಲ್ಪ ಮುಂದೆ ಹೋಯಿತು. ಚಿರತೆ ಅಲ್ಲೇ ಕೂತಿತ್ತು ಆ್ಯಕ್ಚುಲಿ, ರೋಡ್ ಮೇಲೆ ಮಲ್ಕೊಂಡಿತ್ತು. ವ್ಯೂ ತುಂಬ ಚೆನ್ನಾಗಿತ್ತು ಇದು. ಅದಾದಮೇಲೆ ಒಂದು 2 ನಿಮಿಷಕ್ಕೆ ಎದ್ದು ವಾಕಿಂಗ್ ಥರ ಹೋಗ್ಬಿಟ್ಟು ನಮ್ಮ ಬಸ್ ಮುಂದೆನೇ ಹೋಯಿತು. ತುಂಬ ಚೆನ್ನಾಗಿತ್ತು ಇದೂ. ಅನಿಮಲ್ಸ್ ಎಲ್ಲನೂ ತುಂಬ ಹೆಲ್ತಿಯಾಗಿದ್ದಾವೆ ಮತ್ತು ಸಖತ್ತಾಗಿದ್ದಾವೆ. ಒಂದು 4-5 ಲೆಪರ್ಡ್ಸ್ ಒಳಗಡೆ ಇದ್ವು. ಸೊ ಗೇಟ್ ಕ್ಲೋಸ್ ಮಾಡಿದ್ರು ಅದ್ರದ್ದು. ಸೊ ಲೆಪರ್ಡ್ನ ಕಂಪ್ಲೀಟ್ ಮಾಡ್ಕೊಂಡು ಹಾಗೆ ಮುಂದೆ ಹೋದ್ವಿ. ಸೊ ಇದು ಲಯನ್ ಝೋನು. ಅದಾದಮೇಲೆ ಸೇಮ್ ಮತ್ತೆ 2 ಬಸ್ ಫ್ರಂಟ್ ನಿಂತಿತ್ತು. ಎಲ್ಲಿದೆ ಲಯನ್ ಅಂತ ನೋಡಬೇಕಾದ್ರೆ ಗೊತ್ತಾಯಿತು. ಒಳಗಡೆ 2 ಲಯನ್ ಇತ್ತು ಕೇಜ್ ಒಳಗಡೆ. ಲಯನ್ ಆ್ಯಕ್ಚುಲಿ ರೋಡ್ ಸೈಡ್ ಪಕ್ಕನೇ ಕೂತಿತ್ತು. ನೋಡಿದ್ವಿ. ಅದಾದಮೇಲೆ 2 ನಿಮಿಷಕ್ಕೆ ಎದ್ಬಿಟ್ಟು ವಾಕಿಂಗ್ ಮಾಡ್ತಿತ್ತು ಅಲ್ಲೇ. ಒಳ್ಳೆ ಸೈಟಿಂಗ್ ಆಯ್ತು ನಮಗೆ. ಇವಾಗ ಎಷ್ಟು ಚೆನ್ನಾಗಿ ವಾಕ್ ಮಾಡುತ್ತಂದರೆ ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ ಇದು ವ್ಯೂ. ಇದ್ರ ಆಪೋಸಿಟ್ ಆ್ಯಕ್ಚುಲಿ ಲಯನೆಸ್ಸು ಇದೆ, ಅದನ್ನು ತೋರಿಸ್ತೀನಿ. ಸೊ ಹಾಗೆ ರೈಟ್ ಸೈಡ್ ಒಂದು ಸ್ವಲ್ಪ ಮುಂದೆ ಬಂದ ತಕ್ಷಣ ಲಯನೆಸ್ ಕೂತಿತ್ತು ಇಲ್ಲಿ. ಇದು ತುಂಬ ಚೆನ್ನಾಗಿತ್ತು. ಅದು ಆ್ಯಕ್ಚುಲಿ ಏನು ಮಾಡ್ತಿರ್ಲಿಲ್ಲ, ಸುಮ್ಮನೆ ಕೂತಿತ್ತು. ಸೈಡ್ ಮತ್ತೆ ಕೇಜ್ ಒಳಗೆ ಲಯನ್ ಕಪ್ಸ್ ಇತ್ತು. 2 ಲಯನ್ ಕಪ್ಸ್ ಇತ್ತು. 2 ಆಟ ಆಡ್ತಿತ್ತು. ಅದನ್ನೆಲ್ಲ ನೋಡ್ಕೊಂಡು ಹಾಗೆ ಹೊರಟ್ವಿ ಮುಂದೆ. ನೆಕ್ಸ್ಟ್ ಸಿಕ್ಕಿದ್ದೆ ಟೈಗರ್ ಝೋನು. ಇದೇ ಲಾಸ್ಟ್ ಝೋನು ಸಫಾರಿದು, ಬನ್ನೇರುಘಟ್ಟದು. ಸೊ ಟೈಗರ್ ಝೋನಲ್ಲಿ ತುಂಬ ಚೆನ್ನಾಗಿತ್ತು ಟೈಗರ್ ಸೈಟಿಂಗು. ಕೇಜ್ ಒಳಗಡೆ ಟೈಗರ್ ಮತ್ತು ಅದ್ರ ಕಪ್ಸ್ ಇತ್ತು. ನಮ್ಮ ಡ್ರೈವರ್ ಹೇಳ್ತಿದ್ರು ವೈಟ್ ಟೈಗರ್ ಮತ್ತು ಬೆಂಗಾಲ್ ಟೈಗರ್ ಬೆಳಗ್ಗೆಯಿಂದ ಮಲಗಿದ್ದಾವೆ. ಸೊ ಅವು ಎದ್ದಿದ್ರೆ ಒಳ್ಳೆ ಸೈಟಿಂಗ್ ಸಿಗುತ್ತೆ ನಿಮಗೆ ಅಂತ. ಲಕ್ಕಿಲಿ ನಮ್ಗೆ ನೋಡೋಕ್ಕೆ ಸಿಕ್ತು. 2 ಎದ್ದು ಆಟ ಆಡ್ತಿದ್ವು. ಸೊ ಬೇಸಿಕಲಿ 2 ಅದನ್ನ ಮುಖ ನೋಡ್ಕೊಂಡಿದ್ದು, ಇದ್ರ ಮುಖ ನೋಡ್ಕೊಂಡು ಅದು ವಾಕಿಂಗ್ ಮಾಡ್ತಿದ್ವು. ತುಂಬ ಚೆನ್ನಾಗಿತ್ತು. ಹೀಗೆ ಒಂದು 10 ನಿಮಿಷ ಅದ್ರ ಮುಖ ಇದು, ಇದ್ರ ಮುಖ ಅದನ್ನು ನೋಡ್ಕೊಂಡು ಹಂಗೆ ವಾಕಿಂಗ್ ಮಾಡ್ತಿತ್ತು.
ಬೆಂಗಾಲ್ ಟೈಗರ್ ಆ ಕಡೆ ಹೋಗ್ತಿದ್ದು ನಮ್ಮ ಬಸ್ ನೋಡ್ಬಿಟ್ಟು ನಮಗೊಂದು ಹಾಯಿ ಹೇಳಿ ಹೋಯಿತು. ಅದಾದಮೇಲೆ ಒಂದು ಸ್ವಲ್ಪ ಹೊತ್ತು ಅಲ್ಲೇ ನಿಲ್ಲಿಸಿ ನೋಡ್ಕೊಂಡು ಅಲ್ಲಿಂದ ಹೊರಟು. ಇದು ಸಫಾರಿ ಎಂಡ್. ಸೊ ಇಲ್ಲಿಗೆ ನಮ್ಮ ಸಫಾರಿ ಎಂಡ್ ಆಗುತ್ತೆ. ಸೊ ಫೈನಲ್ ಗೇಟ್ ಕ್ರಾಸ್ ಮಾಡಿ ಸಫಾರಿಯಿಂದ ಆಚೆ ಬಂದ್ವಿ. ಸೊ ಎಕ್ಸಿಟ್ಟೂ ಸೇಮ್ ರೋಡೇ, ಎಲ್ಲಿಂದ ಬಂದ್ವಿ ಅಲ್ಲಿಂದನೇ ಎಕ್ಸಿಟ್ಟು. ಸೊ ಬಟರ್ಫ್ಲೈ ಪಾರ್ಕ್ ಸೈಡಿಂದನೇ ಎಕ್ಸಿಟ್ ತೊಗೊಂಡ್ವಿ. ಅಲ್ಲಿಂದ ಬಂದು ಬಸ್ ಸ್ಟಾಪ್ ಮಾಡಿದ್ರು. ನೆಕ್ಸ್ಟ್ ಬಟರ್ಫ್ಲೈ ಪಾರ್ಕ್ ಹೇಗಿತ್ತು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.